ನುಡಿಗಳ ಕುರಿತು, ಅವರ ಕಾಯಕದ ಕುರಿತು ನಮ್ಮ ಹತ್ರ ಸಾಕಷ್ಟು ನುಡಿಗಳನ್ನು, ವಿಚಾರಗಳನ್ನು ತಮ್ಮ ತರ್ಕಬದ್ಧವಾದ ಅಧ್ಯಕ್ಷೀಯ ಭಾಷಣದಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಈ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸರದಿ, ಈ ಎಲ್ಲ ಕಾಯಕ ಯೋಗಿಗಳು ನಮ್ಮ ಮುಂದೆ ಒಂದು ಉತ್ತಮವಾದ ಯಾದಿಯನ್ನೇ ಬಿಟ್ಟು ಹೋಗಿದ್ದಾರೆ. ನಾವು ಕೂಡ ಯಾವ ರೀತಿ ಇರಬೇಕು ಅಂತಕ್ಕಂಥ ಮೇಲ್ಪಂಕ್ತಿಯನ್ನು ನಮಗೆ ಹಾಕಿಕೊಟ್ಟಿದ್ದಾರೆ. ಆ ಮೇಲ್ಪಂಕ್ತಿಯನ್ನು ನಾವು ಅನುಸರಿಸೋಣ. ನಾವು ಕೂಡ ನಮ್ಮೆಲ್ಲರ ಕರ್ತವ್ಯವನ್ನು ನಿಷ್ಠೆಯಿಂದ, ಯಾವುದೇ ಒಂದು ಅಭ್ಯಂತರ ಇಲ್ಲದೆ ನಾವು ಮಾಡೋಣ ಅಂತ ಹೇಳ್ತಾ, ಡಿ ವಿ ಗುಂಡಪ್ಪನವರ ಈ ಕೆಲವು ನುಡಿಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಮಂಗಳ ಆಡೋಣ. ಡಾಕ್ಟರ್ ಮಂಜುನಾಥ್ ಅವರ ವಂದನಾರ್ಪಣೆಗೆ ಮೊದಲು ಡಿ ವಿ ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ, ಇರುವ ಕಾರ್ಯವ ಮಾಡು ಕಿರಿದೆನರೆ ಗೊಣಗಿಡದೆ, ದೊರೆತುದ ಹಸಾದವೆಂದುಣ್ಣು ಧರಿಸು ಲೋಕದ ಭರವ ಪಾರಮಾರ್ಥವ ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಆ ನುಡಿಗಳನ್ನು ನಾವು ಪಾಲಿಸೋಣ, ನಮ್ಮ ಕಾಯಕವನ್ನು ಚಾಚು ತಪ್ಪದೆ ನಿರ್ವಹಿಸೋಣ ಅಂತ ಹೇಳ್ತಾ, ಕಟ್ಟ ಕಡೆಯದಾಗಿ ವಂದನಾರ್ಪಣೆ ಡಾಕ್ಟರ್ ಎಸ್ ಎಸ್ ಮಂಜುನಾಥ್ ಅವರಿಂದ. 3 ಗಂಟೆಗಳಿಂದ ನಾವು ಒಂದು ಪ್ರೋಗ್ರಾಮ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂದರೆ ಅದು ಹೆಮ್ಮೆ. ಅದರಲ್ಲೂ ನಮ್ಮ ಟೀಚರ್ಸ್ಗೆ ನಾವೇ ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ ಅನ್ನೋದು ನಮ್ಮ ಅದೃಷ್ಟ ಅಂತ ತಿಳ್ಕೊತೀನಿ. ನಾನು ಕೂಡ ಬೀದರ್ ಸ್ಟೂಡೆಂಟು. ಇವರೆಲ್ಲ ನಮಗೆ ಹಿರಿಯ ಟೀಚರ್ಸ್. ನಾವು ಇದ್ದಾಗ ನಮಗೆ ಶಿಸ್ತು ಕಲಿಸಿ, ಓದು ಅಂದ್ರೇನು, BBSC ಅಂದ್ರೆ ಏನು, ಹೇಗಿರಬೇಕು, ನಮಗೆ ಸ್ವಲ್ಪನಾದರೂ ಒಂದು ಸ್ವಲ್ಪ ಡಿಸಿಪ್ಲಿನ್ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇವರೆಲ್ಲ ನಾನು ರಿಪೀಟೆಡ್ ಕ್ಲಾಸಲ್ಲೂ ಹೇಳ್ತಿರ್ತೀನಿ. ಬೀದರ್ ಬಗ್ಗೆ ನನಗೆ ಗೌರವ ಇದೆ ಅಂದರೆ ಅಲ್ಲಿದ್ದಂಥ ಟೀಚರ್ಸ್ಗಳು ನಮಗೆ ಹಾಕಿಕೊಂಡ ಮಾರ್ಗದರ್ಶನದ ಬುನಾದಿ ಮೇಲೆ ನಾವು ನಿಂತಿದ್ದೀವಿ ಅಂತ ಯಾವ ಫೋರಮ್ಮಲ್ಲಾದರೂ ಹೆಮ್ಮೆಯಿಂದ ಹೇಳ್ತೀವಿ. ಆ ರೆಸ್ಪೆಕ್ಟು ನಮ್ಮ ಸೀನಿಯರ್ಸ್ಗೂ ಇದೆ. ಸೀನಿಯರ್ಸಿಂದ 10 ಪಟ್ಟು ಟೀಚರ್ಸ್ ಮೇಲೆ ನಮಗೆ ಭಕ್ತಿ ಭಾವನೆ ಇದೆ. ಅದನ್ನು ನಾನು ಆ್ಯಕ್ಚುಲಿ ಕ್ಲಾಸಲ್ಲಿ ಸುಮಾರಷ್ಟು ಸರಿ ಹೇಳ್ತಿರ್ತೀನಿ. ನಮ್ಮ ಸೀನಿಯರ್ಸಿಗೆ ಇವಾಗ ಕಂಡ್ರೂ ಕೂಡ, ಅವ್ರು ನಮಗೆ ರ್ಯಾಗಿಂಗ್ ಮಾಡಿದ್ರು ಕೂಡ, ನಮಗೆ ಏನೋ ಕಲಿಸಿದ್ದಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ಆದರೆ 10 ಪಟ್ಟು ರೆಸ್ಪೆಕ್ಟು ನಮ್ಮ ಟೀಚರ್ಸ್ಗಳಿಗೆ ನಾವು ಯಾವತ್ತೂ ಕೊಡ್ತೀವಿ. ಅವರು ಒಬ್ಬೊಬ್ಬರೇ ಇದ್ರು ಡಿಪಾರ್ಟ್ಮೆಂಟಲ್ಲಿ. ಈಗ ನಾವು 10 ಜನ 15 ಜನದ ಬಗ್ಗೆ ಮಾತಾಡ್ತೀವಿ, ಒಬ್ಬೊಬ್ಬರೇ ಇದ್ರು, ಎಲ್ಲರೂ ಒಬ್ಬೊಬ್ಬರೇ. ಇವರೆಲ್ಲರೂ ಒಬ್ಬೊಬ್ಬರೇ ಇದ್ದು ಕೂಡ ನಮಗೆ ಒಂದು ಕ್ಲಾಸಲ್ಲೂ ಒಂದು ನೆಗ್ಲಿಜೆನ್ಸಿ ಮಾಡ್ದಂಗೆ ಪಾಠ ಕಲಿಸಿದ್ದಾರೆ. ಅದಕ್ಕೆ ನಾವು ಚಿರಋಣಿಯಾಗಿರಬೇಕು. ಯಾರೇ ಟೀಚರ್, ಈಗ ನಮ್ಮ ಈ ಶಿವಮೊಗ್ಗಕ್ಕೆ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ಅಂತ ಏನಾದರೂ ಬಂದಿತ್ತು ಅಂದರೆ ಈ ನಮ್ಮ ಹಿರಿಯ ಟೀಚರ್ಸಿಂದ ಅಂತ ಹೇಳೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಈ ಎಲ್ಲೇ ನೀವು ಕರ್ನಾಟಕದಲ್ಲಿ ಯಾವ ಮೂಲೆ ಯಾವ ಪೇರೆಂಟಿಗೆ ನೀವು ಒಂದ್ಸರಿ ಕೇಳಿ, ಅಥವಾ ಯಾರೋ PUC ಮಾಡುವಾಗ ಯಾರೋ ಫೀಡ್ಬ್ಯಾಕ್ ತೊಗೊಂಡಾಗ ಬೆಂಗಳೂರು ಕಾಲೇಜ್ಗಿಂತ ಮುಂಚೆ ನಮ್ಮ ಕಾಲೇಜ್ ಹೆಸರು ಬರುತ್ತೆ ಅಂದರೆ ಅದಕ್ಕೆ ಇವರೆಲ್ಲ ಕಾರಣಕ್ಕರ್ತದೆ. ಅಂಥ ಕಾರಣಕ್ಕರ್ತರಲ್ಲಿ ನಾವು ಇಬ್ಬರನ್ನ ಕಳ್ಕೊಂತಂದರೆ ಅವ್ರು ನಿವೃತ್ತಿಯಾಗಿ ಹೋಗ್ತಾರೆ. ನಾವು ಒಂದಿನ ಹೋಗೋರು, ಅವರು ಹೋಗ್ತಾ ಇದ್ದಾರೆ. ಡಾಕ್ಟರ್ ಉಡುಪ ಸರ್ ಆಗಿರ್ಬೋದು, ತುಂಬ ಅವರು BBSC ಜಾಯ್ನ್ ಆದಾಗ ನಾವು ಹುಟ್ಟಿದ್ದೀನಿ. 81ನಲ್ಲಿ ನಾನು ಹುಟ್ಟಿರೋದು. ಅಂತ ಒಳ್ಳೆಯ ಟೀಚರು ಉತ್ತಮ ನಮಗೆ BBSCಯಲ್ಲಿ ಪಾಠ ಕಲಿಸಿದ್ದಾರೆ, ನಮಗೆ ತಿದ್ದಿದ್ದಾರೆ, ತೀಡಿದ್ದಾರೆ. ಅವರಿಂದ ಸುಮಾರಷ್ಟು ಕಲ್ತಿದ್ದೀವಿ. ನಮ್ಮ ಕ್ಲಾಸ್ಮೇಟ್ಸು ಅವರ ಫಸ್ಟ್ ಸ್ಟೂಡೆಂಟ್ ಬೋಯರ್ ಸರ್ ಇದ್ದಾರೆ. ಬೋಯರ್ ಸರ್ ಈಗ ನಿಮಗೇನು TVCC ಹೆಡ್ ಇರೋದು, ಅವರು ಫಸ್ಟ್ ಸ್ಟೂಡೆಂಟು. ನಮ್ಮ ಕ್ಲಾಸ್ಮೇಟ್ ಇನ್ನೊಬ್ಬ ಅವ್ರ ಸೆಕೆಂಡ್ ಸ್ಟೂಡೆಂಟ್. ಉತ್ತಮ ರೀತಿ ಅವ್ರ ಜೀವನದಲ್ಲಿ ಅವ್ರನ್ನ ಮರೆಯಲ್ಲ, ಯಾರೂ ಮರೆಯೋಕ್ಕಾಗೋದಿಲ್ಲ. ಆ ರೀತಿ ಮಾರ್ಗದರ್ಶನ ಹೇಗಿರಬೇಕು, ನಾವು ಹೇಗೆ ಡಿಸಿಪ್ಲಿನ್ ಎಲ್ಲ ತುಂಬ ಭಾಳ ಚೆನ್ನಾಗಿ ಕಲಿಸಿದ್ದಾರೆ. ಕೊಲಿಗಾಗಿ ಬಂದ ಮೇಲೂ ಸಹಿತ ಸುಮಾರಷ್ಟು ರೀತಿಯಿಂದ ನಮಗೆ ಮಾರ್ಗದರ್ಶನ ನೀಡಿ ನಮಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿದ್ದಾರೆ. ಡೀನ್ ಆಗಿ ಕೂಡ 1 ವರ್ಷ ಅವರು ಡೀನ್ ಆಗಿದ್ರೂ ಕೂಡ ಕ್ಲಿನಿಕ್ಸ್ ಬಿಟ್ಟಿಲ್ಲ, ಪಾಠ ಪ್ರವಚನ ಬಿಟ್ಟಿರಲಿಲ್ಲ. ಎಲ್ಲ ರೀತಿಯಿಂದ ಬಹಳ ಸುಸೂಕ್ತವಾಗಿ ಕಾಲೇಜನ್ನು ಒಂದು ಹೆಸರನ್ನ ತರೋಕ್ಕೆ ತುಂಬ ಶ್ರಮಿಸಿದ್ದಾರೆ. ಬಹಳ ಶಿಸ್ತಿನ ಸರ್ ಅವರು. ಅವ್ರ ಬಗ್ಗೆ ನಮಗೆಲ್ಲ ತುಂಬ ಅಭಿಮಾನ ಇದೆ. ಅವರ ನಿವೃತ್ತಿ ಜೀವನ ತುಂಬ ಚೆನ್ನಾಗಿರಲಿ ಅಂತ ಹಾರೈಸ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಮೇಡಮ್ ಕರ್ಕೊಂಬನ್ನಿ ಸರ್, ಮಗ ಇದ್ದಾನೆ, ಮಗ ಕರ್ಕೊಂಬನ್ನಿ ಅಂತ ಒಂದು ಮಾತು ರಾತ್ರಿ ಹೇಳಿದಾಗ ಅವ್ರ ಡಿಪಾರ್ಟ್ಮೆಂಟನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಮ್ಮನ್ನೆಲ್ಲ ಕುರಿತು ಒಳ್ಳೆಯ ಮಾತು ಹೇಳಿದ್ದಾರೆ. ಅವರು ಇನ್ನೂ ತುಂಬ ಸರ್ವಿಸ್ ಕೊಡಲಿ ವೆಟರ್ನರಿ ಪ್ರೊಫೆಷನ್ಗೆ, ತುಂಬ ಚೆನ್ನಾಗಿರಲಿ ಅವ್ರ ಜೀವನ ಅಂತ ಹಾರೈಸ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಅದೇ ರೀತಿ ಮುರುಗಪ್ಪ ಸರ್ ಕೂಡ ನಮಗೆ ನಾವಿದ್ದಾಗ VPH ಅಲ್ಲಿ ಇದ್ರು ಸರ್ ಜೊತೆಗೆ ನಮಗೆ VPH ಕಲಿಸಿದ್ದಾರೆ. ಅವಾಗ ಗೈನಕಾಲಜಿ ಕಲಿಸ್ತಿರ್ಬೋದು, ಬಟ್ ಜೀವನದಲ್ಲಿ ನೇಚರ್ ಅಂದ್ರೇನು, ಮರ ಅಂದ್ರೇನು, ಗಿಡ ಅಂದ್ರೇನು, ಹೇಗಿರಬೇಕು, ಹೇಗೆ ನಾವು ಸಮಾಜದೊಂದಿಗೆ ಇರಬೇಕು ಅನ್ನೋದನ್ನ ನಮಗೆ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಮಗೆ ಎಕ್ಸ್ಟೆನ್ಷನ್ ವೀರಣ್ಣ ಸರು ನಮಗೆ NSS ಕೋಆರ್ಡಿನೇಟರ್ ಆಗಿದ್ದ ಆ ಕಾಲದಲ್ಲಿ. NSS ಹೋದಾಗ ಸಹಿತ ಇವರು ಬರೋರು, ಇವರು ತುಂಬ ಸೂಕ್ತವಾಗಿ
ನಾವು ಬರೀ ಓದೋದ್ರಿಂದ ಯಾರು ಉತ್ತಮರಾಗಲ್ಲ. ಸಮಾಜದಲ್ಲಿ ಹೇಗಿರಬೇಕು, ಹೇಗೆ ನಾವು ಬಾಳ್ವೆ ಮಾಡಬೇಕು, ಸಹಚರರೊಂದಿಗೆ ಹೇಗಿರಬೇಕು ಅನ್ನೋದನ್ನ ಸರ್ ತುಂಬ ಸುಕೃತವಾಗಿ ನಿದರ್ಶನಗಳೊಂದಿಗೆ ನಮಗೆ ತಿಳಿಸ್ತಾ ಇದ್ರು. ಈಗೂ ಕೂಡ ನಾವು ಕೊಲಿಗಾಗೂ ಕೂಡ ಸರ್ ಯಾವಾಗ ಸಿಕ್ಕರು ಖುಷಿಯಾಗಿ ನಮ್ಮನ್ನು ಸ್ಟೂಡೆಂಟ್ ಭಾವನೆಯಲ್ಲೇ ನಮ್ಮನ್ನು ನೋಡಿದರೆ, ನಾವು ಅವ್ರನ್ನ ಗುರುಗಳ ಭಾವನೆಯಲ್ಲಿ ಈವರೆಗೂ ನೋಡಿದ್ದೀವಿ, ಮುಂದೂ ನೋಡ್ತೀವಿ. ಅವರಿಂದ ಹೀಗೆ ಒಳ್ಳೆಯ ವಿಚಾರಗಳು ಸಮಾಜಕ್ಕೆ ದೊರಕಲಿ, ಅವರಿಂದ ಇನ್ನೂ ಒಳ್ಳೇದಾಗಲಿ. ಅವ್ರು ದೂರದಿಂದ ಬಂದಿದ್ದಾರೆ, ಮೇಡಮ್ ಅವರು ತುಮಕೂರಿಂದ ಬಂದಿದ್ದಾರೆ, ಮಗ ಅವನು ಬೆಂಗಳೂರಲ್ಲಿ ವರ್ಕ್ ಮಾಡೋದು. ಒಂದು ಕರೆಗೆ ಅವರು ನಮಗೆ ಕರೆಗೆ ಹೋಗ್ಬಿಟ್ಟು ಇಲ್ಲಿ ತನಕ ಬಂದಿದ್ದಾರೆ. ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ಮುರುಗಪ್ಪ ಸರ್ಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಅಭಿನಂದನೆ. ಹಾಗೆ ಭರತ್ ಭೂಷಣ್ ಮತ್ತು ಚಾರ್ಮಿಂಗ್, ಇದು ಇನ್ನೊಂದು ಥರ ಪರ್ಸ್ನಾಲಿಟಿ. ಇವರಿಗೂ ಪಾಠ ಮಾಡಿದ್ದೀನಿ ಅನ್ಸುತ್ತೆ. ಕಾಂಟ್ರಾಕ್ಟ್ ಟೀಚರ್ ಆಗಿ ಸ್ವಲ್ಪ ಟೈಮ್ ಆ ಪಾಠ ಮಾಡಿರ್ಬೋದು ನಾನು ಬೀದರಲ್ಲಿ. ಬಟ್ ಈಸ್ ಒಂಥರ ಜಾವಿಯಲ್ ಪರ್ಸನ್. ಇವರಿಂದ ಸುಮಾರಷ್ಟು ಜನ ಕಲ್ತಿರ್ಬೋದು ಸ್ಟೂಡೆಂಟ್ಸು. ನಮಗಾದರೂ ಒಂಥರ ಇನ್ಸ್ಪಿರೇಷನ್, ನಮ್ಮ ಟೀಚರ್ಸಿಗೆ ಇವರು ಒಂಥರ ಇನ್ಸ್ಪಿರೇಷನ್ನು. ಇವರ ಆ್ಯಕ್ಟಿವಿಟೀಸು, ಇವರ ನಾಲೆಡ್ಜು ಎಲ್ಲರೂ ಶೇರ್ ಮಾಡ್ತಾರೆ. ಅವ್ರು ಹಂಗಲ್ಲ ಇಟ್ಕೊಂಡು, ಒಬ್ಬೊಬ್ಬರ ಹತ್ರ ನಾಲೆಡ್ಜ್ ಇದ್ದರೆ ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ, ಡಿಸ್ಪರ್ಸ್ ಮಾಡಲ್ಲ. ಬಟ್ ಡಿಸ್ಪರ್ಸ್ ಮಾಡುವಂಥ ಮನೋಭಾವ ಇರುವಂಥ ವ್ಯಕ್ತಿ ಇವರು. ಕಾಪ್ಸಿಗೆ ಬೇಕಾದಂಥವ್ರು ಬರ್ತಾರೆ ಶಾರ್ಟ್ಲಿ. ಏನೋ ಕೋರ್ಟ್ ಕೇಸ್ ನಡೀತಾ ಇದೆ, ಶಾರ್ಟ್ಲಿ ಬರ್ತಾರೆ, ಬರಬೇಕು. ಅಥಣಿಯಲ್ಲ, ನಮ್ಮ ಶಿವಮೊಗ್ಗಕ್ಕೆ ಮತ್ತೆ ಬರಲಿ ಅಂತ ನಾವು ಕೇಳ್ಕೊಳ್ಳೋಣ. ಅವರಿಗೂ ಮುಂದಿನ ಪಶುವೈದ್ಯಕೀಯ ವೃತ್ತಿಯಲ್ಲಿ ಚೆನ್ನಾಗಿರಲಿ, ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ಅವರಿಗೂ ವಂದನೆಗಳನ್ನು ತಿಳಿಸ್ತೀನಿ. ಹಾಗೆ ದಯಾನಂದ ಸ್ವಾಮಿ ಅವ್ರ ಬಗ್ಗೆ ಮಾತಾಡಬೇಕು. ಆ್ಯಕ್ಚುಲಿ ನಾನು ಆ ಸೆಕ್ಷನ್ನಲ್ಲಿ ಇರೋದ್ರಿಂದ ದಯಾನಂದ ಸ್ವಾಮಿ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಸೆಕ್ಷನ್ ಹೆಡ್ ಆಗಿ ನಾನು ಇದುವರೆಗೂ ಅವರು ತಾಳ್ಮೆ ಕಳ್ಕೊಂಡಿರೋದು ನೋಡೇ ಇಲ್ಲ. ನಾನು ಅಗ್ರೆಸಿವ್ ಆಗಿ ನಿಮ್ಮ ಸುಮಾರಷ್ಟು ಜರಿ ಕೂಗಾಡಿದ್ದೀನಿ, ಅವ್ರ ಮುಂದೆ ಕೂಗಾಡಿದ್ದೀನಿ, ಫೋನಲ್ಲಿ ಕೂಗಾಡಿದ್ದೀನಿ. ಸಣ್ಣ ಸಣ್ಣ ವಿಚಾರಕ್ಕೆ ನಾನು ಟೆಂಪರ್ಮೆಂಟ್ ಕಳ್ಕೊಂಡು ಸುಮಾರಷ್ಟು ಸರಿ ಒಂದು ಸರಿನೂ ಅವರು ನಮಗೆ ತಿರುಗಿ ಮಾತಾಡಿಲ್ಲ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಅಸಿಸ್ಟೆಂಟ್ಗಳಿಗೆ ಮಾತಾಡುವಾಗ ಒಂದು ಸ್ವಲ್ಪ ಅಷ್ಟು ಇದರಲ್ಲಿ ಹೋಗಲ್ಲ, ಅಗ್ರೆಸಿವ್ ಅಲ್ಲ. ಬಟ್ ಅವರ ಹತ್ರ ಅಗ್ರೆಸಿವ್ ವೈನಲ್ಲಿ ಟೆನ್ಷನ್ ಇರುತ್ತೆ. ಡೀನ್ ಅವ್ರು ನಮಗೆ ಬೈದಿರ್ತಾರೆ, ನಾವು ಇಂಟರ್ನ್ ಅವ್ರಿಗೆ ಬೈಲೇಬೇಕಾಗತ್ತೆ, ಕೆಲಸ ಆಗಲೇಬೇಕಾಗ್ತಿರುತ್ತೆ. ಅಂಥ ಸಮಯದಲ್ಲೂ ಯಾವುದೇ ಇದು ಇಲ್ದಂಗೆ, ಒಂದು ಸರಿನೂ ಕೆಟ್ಟ ಆಲೋಚನೆ ಇಲ್ದಂಗೆ, ಕೆಟ್ಟ ಏನೂ ಇಲ್ದಂಗೆ ಭಾಳ ಶಿಸ್ತಾಗಿ. ನಾನು ಅದಕ್ಕೆ ಬೇಜಾರಾಯಿತು. ಟ್ರಾನ್ಸ್ಫರ್ ಆತ್ಗಳು ತುಂಬ ಬೇಜಾರಾಯಿತು. ನಾವು ಸರ್ಗೂ ಕೂಡ ಗಮನ, ಏನು ಸರ್ ಇಂಥ ವ್ಯಕ್ತಿಗಳನ್ನೂ ನೀವು ಕಳಿಸ್ತೀರಾ ಅಂದರೆ ಏನಿದೆ ನಮ್ಮಲ್ಲಿ ಎಲ್ಲ ಒಳ್ಳೊಳ್ಳೆ ಟೀಚರ್ಸ್, ಒಳ್ಳೆ ವರ್ಕರ್ಸ್ನ ನಾವು ನಮ್ಮ ಕಾಲೇಜಿಂದ ಬಿಟ್ಕೊಡ್ತಾರೆ, ಏನಿದೆ ಅದರ ಮಾರಲಿಟಿ? ಯಾರೋ ಸರಿಯಾಗಿ ಕೆಲಸ ಅಲ್ಲಿ ಮಾಡ್ತಿಲ್ಲ ಅಂತ ಅವ್ರಿಗೆ ಬೇಕಾದಂಥ ಪ್ಲೇಸಿಗೆ ಕಳಿಸ್ಬಿಟ್ಟು ಇಂಥ ವ್ಯಕ್ತಿಗಳನ್ನ ನೀವು ಅಲ್ಲಿಗೆ ಕಳಿಸ್ತದ, ಅಲ್ಲಿ ಅಭಿವೃದ್ಧಿ ಆಗಲಿ, ಬೀದರ್ ಒಳ್ಳೇದಾಗಲಿ, ಇಂಥವ್ರು ಹೋದ್ರೆ ಒಳ್ಳೇದಾಗೇ ಆಗುತ್ತೆ. ಯಾರು ಇವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದು ಭಾಳ ತುಂಬ ಸೂಕ್ಷ್ಮವಾದ ಜಾಗ, ಅಲ್ಲಿ ಇಂಥವ್ರು ಬೇಕು. ಬಟ್ ನಮಗೂ ಬೇಕಲ್ವಾ, ಇಡೀ ಎಂಟೈರ್ ಸೆಕ್ಷನ್ ಒಬ್ಬನೇ ಒಬ್ಬ ವ್ಯಕ್ತಿ ನಡ್ಸ್ಕೊಂಡು. ನೀವು ಯಾವುದೇ ಕಾಲೇಜ್ ತೊಗೊಳ್ರಿ, ಆ ಸೆಕ್ಷನ್ನಲ್ಲಿ ಮಿನಿಮಮ್ 5 ರಿಂದ 6 ಜನ ಇದ್ದಾರೆ. ಅಂಥದ್ರಲ್ಲಿ ನಾವು ಹೋಗೋದು ಅರ್ಧ ಗಂಟೆ 1 ಗಂಟೆ ಸ್ಪೇರ್ ಮಾಡ್ಬೋದು ದಿನಕ್ಕೆ. ಒಂದೊಂದ್ಸರಿ ಒಂದು ದಿನ ಹೋಗೋದಿಲ್ಲ. ಅಂಥದ್ರಲ್ಲಿ ಅವ್ರು ಯಾವುದೇ ಇದಿಲ್ದಂಗೆ ಎಷ್ಟೇ ಸರಿ ಡೀನ್ ಬೈಲಿ, ನಾವು ಬೈಲಿ, ಅದನ್ನೆಲ್ಲಾನು ಸಹಿಸ್ಕೊಂಡು ತುಂಬ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಅವ್ರು ಮುಂದೆ ಒಳ್ಳೇದಾಗುತ್ತೆ. ಮುಂದೆ ವಾಪಸ್ ಹೊಳಲ್ಕೆರೆ ಅವರು ಮತ್ತೆ ಈ ಕಡೆ ಚಾನ್ಸ್ ಸಿಕ್ಕಾಗ ಬರಲಿ, ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಆಫೀಸರ್ಸ್ಗಳಿಗೆ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನ ಇಲ್ಲಿ ಬರಂಗೆ ಒಂದು ಎಫರ್ಟ್ ಹಾಕೋಣ ಅಂದ್ಕೊಂಡು ಅಲ್ಲಿಗೆ ಹೋದೆ. ಅವ್ರು ಏನು ಸೂಕ್ತ ಕೆಲಸ ಕೊಡ್ತಾರೆ ಅದನ್ನು ನಿಭಾಯಿಸಲಿ ಅಂತ ಹೇಳ್ತಾ ಅವರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೇನೆ. ಕೊನೆಯದಾಗಿ ನಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಭಾಳ ಸೂಕ್ಷ್ಮ ವಿಚಾರಗಳನ್ನು ಅವರ ಕೊಲೀಗ್ಗಳ ಬಗ್ಗೆ ಮತ್ತು ನಮ್ಮ ಬಗ್ಗೆ, ಸ್ಟೂಡೆಂಟ್ಸ್ ಬಗ್ಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ. ನಮ್ಮ ಸರ್ ಡಾಕ್ಟರ್ ಪ್ರಕಾಶ್ ನಡೂರ್ ಸರ್ ಅವರು ಇಲ್ಲಿ ಇದ್ದು ಹೋದವರು ಮತ್ತೆ ರಿಜಿಸ್ಟರ್ ಆಗಿ ಉನ್ನತ ಹುದ್ದೆ ಹೋಗಿ ವಾಪಸ್ ಬಂದಿದ್ದಾರೆ. ಇಲ್ಲಿ ನಮ್ಮ ಕಾಲೇಜಲ್ಲಿ ಅಭಿವೃದ್ಧಿ ಆಗಬೇಕು, ಬಟ್ ಅಭಿವೃದ್ಧಿ ಆಗಕ್ಕೆ ಹಣ ಬೇಕು. ಹಣ ಬರ್ತಾ ಇಲ್ಲ. ಭಾಳ ಚಿಕ್ಕ ಜನಕ್ಕೆ ಅನ್ನಿಸ್ತಿರ್ಬೋದು, ಏನಪ್ಪ ಬಂದು ಡೆವಲಪ್ಮೆಂಟ್ಸ್ ಆಗ್ತಾ ಇಲ್ಲ. ಡೆವಲಪ್ಮೆಂಟ್ ಆಗಕ್ಕೆ ಹಣ ಬೇಕು. ಹಣಕ್ಕೆ ನಾವು ರಾಜಕೀಯ ಮುಖಂಡರನ್ನೆಲ್ಲ ಹೋಗೋಕ್ಕೆ ಕಷ್ಟ. ಅದೆಲ್ಲ ಹೇಳ್ಬೋದು, ರಿಪ್ರೆಸೆಂಟೇಷನ್ ಕೊಡ್ಬೋದು, ಬರಲ್ಲ ದುಡ್ಡು. ಯೂನಿವರ್ಸಿಟಿಯಿಂದ ಬರ್ತಾ ಇಲ್ಲ. ಈಗ 5-6 ವರ್ಷದಿಂದ 5 ಪೈಸದ ಕ್ಯಾಪಿಟಲ್ ಬಜೆಟ್ ನಮ್ಮ ಕಾಲೇಜಿಗೆ ಕೊಟ್ಟಿಲ್ಲ. ಅಂಥದ್ರಲ್ಲಿ ಅಭಿವೃದ್ಧಿ ಯಾರಿಂದ ಮಾಡೋಕ್ಕಾಗತ್ತೆ? ಎಷ್ಟರಲ್ಲಿ ಅದನ್ನು ಭಾಳ ಸೂಕ್ಷ್ಮವಾಗಿ ಕಾಲೇಜನ್ನು ಉತ್ತಮ ಮಟ್ಟದಲ್ಲಿ ಒಂದು ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಮ್ಮೆಲ್ಲ ಸಹಕಾರ ಬೇಕಾಗುತ್ತೆ. ಈ ನಾವು ಕಾಲೇಜಿಗೆ ಇರೋದಂದರೆ ನಾವು ಒಬ್ಬ ಹಿರಿಯ ನಮ್ಮ ಏನು ರಿಪ್ರೆಸೆಂಟೇಟಿವ್ ಇರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಾ ನಾವು ಹೀಗೆ ಸಾಗೋಣ, ಮಾಡ್ತಾ ಇದ್ದೀವಿ, ಹೀಗೆ ಸಪೋರ್ಟ್ ಮಾಡ್ತಾ ಸಾಗೋಣ ಅಂತ ಡಾಕ್ಟರ್
ಡಾಕ್ಟರ್ ನಡು ಸರ್ ಅವರು ನಾವು ಈ ಫಂಕ್ಷನ್ ಮಾಡ್ತೀವಿ ಸರ್ ಅಂತ ಅಂದಾಗ ಹೌದು ಮಾಡಬೇಕು, ಮಾಡಿ ನಮ್ಮ ಸಪೋರ್ಟ್ ಇರುತ್ತೆ ಅಂತ ಪೂರ್ಣ ಪ್ರಮಾಣದ ನಮಗೆ ಜವಾಬ್ದಾರಿ ಕೊಟ್ಟು ಈ ಕರ್ತವ್ಯ ನಿಭಾಯಿಸೋಕ್ಕೆ ಹೆಲ್ಪ್ ಮಾಡಿದಂಥ ಸರ್ ಅವರಿಗೆ ವಂದನೆ ಹಾಕ್ಕೊಂಡು ವಂದನೆ. ಹೀಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಟೀಚಿಂಗ್ ಇರ್ಬೋದು, ನಾನ್ ಟೀಚಿಂಗ್ ಇರ್ಬೋದು, ಎಲ್ಲ ಸಹೋದ್ಯೋಗಿಗಳು, ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಇಲ್ಲಿ ಬಂದಿದ್ದೀರಾ, ಸರ್ಗೆ ಹರಿಸಿದ್ದೀರಾ, ಅದು ಒಳ್ಳೆಯದಾಗಲಿ. ನಮ್ಮ ಹರಕೆ, ನಮ್ಮ ಏನು ಖುಷಿ ಮೂಮೆಂಟ್ಸ್ ಅವ್ರ ಜೊತೆಗೆ ಕೊನೆ ಕ್ಷಣ ಇಲ್ಲಿ ಕಾಲೇಜಲ್ಲಿ ನಾವು ನಮ್ಮ ಕರ್ತವ್ಯ ಅದು ನಾವು ಮಾಡಿದ್ದೀವಿ. ಅವ್ರಿಗೆ ಒಳ್ಳೆಯದಾಗಲಿ. ನಿಮಗೂ ಈ ಸಭೆಗೆ ಬಂದು 3 ಗಂಟೆಗಳ ಕಾಲ ಸತತವಾಗಿ ಇಲ್ಲಿರೋದಕ್ಕೆ ಧನ್ಯವಾದಗಳು. ಮತ್ತು ಇವತ್ತಿಂದು ಊಟದ ವಿಚಾರವಾಗಿ ಸರ್ ಇಬ್ಬರೂ ಕೂಡ ಸೇರಿ ನಮಗೆಲ್ಲರಿಗೂ ಊಟವನ್ನು ಕೊಡ್ತಾ ಇದ್ದಾರೆ. ಅದು ಒಳ್ಳೆಯ ವಿಚಾರ, ಒಳ್ಳೆಯದನ್ನ ನಾವು ಸ್ವೀಕರಿಸಬೇಕು. ಎಲ್ಲರೂ ಊಟಕ್ಕೆ ಬಂದು ಊಟ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು.